ಏಪ್ರಿಲ್ 23ರ ಗುರುವಾರ ಬಾಳೆಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಿದ್ದೇಶ್ವರ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯದ ನೂತನ ರಾಜಗೋಪುರ ಕಳಸಾರೋಹಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಸವತತ್ವ ಪೀಠದ ಶ್ರೀಗಳಾದ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಗಳು ವಹಿಸಿಕೊಂಡು ಭಕ್ತರಿಗೆ ಆಶೀರ್ವಚನವನ್ನ ನೀಡಿದರು. ಆಶೀರ್ವಚನ ನೀಡಿದ ಶ್ರೀಗಳು ನಮ್ಮ ಶರಣರು ಹಣೆ ಮೇಲಿನ ವಿಭೂತಿ, ಕೊರಳಿನಲ್ಲಿರುವ ರುದ್ರಾಕ್ಷಿ ಹಾಗೂ ನಿತ್ಯ ಪೂಜೆ ಮಾಡುವ ತೋರ್ಪಡಿಕೆಯ ಭಕ್ತಿಯನ್ನ ಭಕ್ತಿ ಎಂದು ಹೇಳಿಲ್ಲ. ಅವರ ಪ್ರಕಾರ ನಿಜ ಭಕ್ತಿ ಎಂದರೆ ಅದು ನಮ್ಮ ಮನಸ್ಸಿನಲ್ಲಿಯೇ ದೇವರ ಬಗೆಗೆ ಎಷ್ಟು ಪ್ರೀತಿ ಇರುತ್ತದೆಯೋ ಅದೇ ನಿಜವಾದ ಭಕ್ತಿ ಎಂದರು. ಹಾಗಾಗಿ ಆ ರೀತಿಯ ದೇವರ ಬಗೆಗಿನ ಪ್ರೀತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ ಎಂದರು. ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನೀನು ಯಾರನ್ನಾದ್ರೂ ಪ್ರೀತಿಸಿದೀಯಾ ಅಂತ ಕೇಳಿದ್ರಂತ. ಏನ್ ಕೇಳಿದ್ರು ಗುರುಗಳು? ಯಾರನ್ನಾದ್ರೂ ಪ್ರೀತಿಸಿದೀಯಾ ಅಂತ ಕೇಳಿದ್ರಂತೆ. ಅವಾಗ ಆ ಹುಡುಗನ್ನಂತೆ ಇಲ್ಲ ಬುದ್ಧಿ ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂತ ಅನ್ನಂತೆ. ಅದೇಂಗ ಮರ ಯಾರನ್ನು ಪ್ರೀತಿಸಿಲ್ಲ ಅಂತಂದ್ರೆ ಹೆಂಗ ಸಾಧ್ಯ? ಕೊನೆ ಪಕ್ಷ ನಿಮ್ಮ ಅಪ್ಪ ಅಮ್ಮನಾದ್ರೂ ನೀವು ಪ್ರೀತಿಸಿರ್ಬೇಕಲ್ಲೋ ಅಂತ ಕೇಳಿ. ಇಲ್ಲ ಅಪ್ಪ ಅಮ್ಮನ ಮೇಲೂ ನನಗೆ ಪ್ರೀತಿ ಇಲ್ಲ. ಒಡ ಹುಟ್ಟಿರ್ತಕ್ಕಂಥ ಅಣ್ಣ ತಂಗಿ ಅಕ್ಕ ತಮ್ಮ ಅವ್ರನ್ನಾರು ಪ್ರೀತಿಸಿರ್ಬೇಕಲ್ಲೋ ನೀವು. ಇಲ್ಲ ಬುದ್ಧಿ ಅವ್ರನ್ನೂ ಪ್ರೀತಿಸಿಲ್ಲ ನಾನು. ಆಯ್ತಪ್ಪ, ಈ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ಹಣ ಕನಕ ಧನ ಇವೆಲ್ಲವನ್ನು ಪ್ರೀತಿಸಿರ್ಬೇಕಲ್ಲ ನೀನು. ಇಲ್ಲ ಅದನ್ನೂ ಕೂಡ ನಾನು ಪ್ರೀತಿಸಿಲ್ಲ. ಮತ್ತೆ ಹಂಗಾದ್ರೆ ಮತ್ತೆ ಪ್ರೀತಿನೇ ಇಲ್ಲ ಅಂತಂದ್ಮೇಲೆ ದೇವ್ರು ಹುಡುಕೊಂಡು ಯಾಕೆ ಬಂದೇವ್ ನೀನು ಅಂತ ಕೇಳಿದ್ರಂತ. ಅಲ್ಲ ಬುದ್ಧಿ, ದೇವ್ರು ಕಾಣ್ಬೇಕು ಅಂತಂದ್ರೆ ಎಲ್ಲದ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಕಳ್ಕೊಳ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೂ ನಾನು ಪ್ರೀತಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅನ್ನಂತ. ಅವಾಗ ಗುರುಗಳು ಹೇಳಿದ್ರಂತೆ, ನೋಡಪ್ಪ ನೀನ್ ಯಾರನ್ನೂ ಪ್ರೀತಿಸ್ತಾ ಇಲ್ಲ ಅಂತ ಅಂದ್ರೆ ದೇವರನ್ನು ಕೂಡ ನಿನಗೆ ಪ್ರೀತಿಸಕ್ ಆಗಲ್ಲ. ಹಂಗಾಗಿ ನಿನ್ನ ಹತ್ರ ಪ್ರೀತಿಯ ಸೆಲೆನೇ ಇಲ್ಲ ನಿನ್ನ ಹೃದಯದೊಳಗೆ ಅಂದಮೇಲೆ ದೇವರನ್ನು ಕೂಡ ತೋರಿಸೋದು ನನ್ನಿಂದ ಆಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿದ್ರಂತ. ಈ ಕಥೆಯ ಅರ್ಥ ಇಷ್ಟೇನೆ, ನಮ್ಮ ಹೃದಯದೊಳಗಿರ್ತಕ್ಕಂಥ ಪ್ರೀತಿ ಲೌಕಿಕ ವಸ್ತುಗಳ ಕಡೆಗೆ ಹರಿತು ಅಂದ್ರೆ ಅದನ್ನು ವ್ಯಾಮೋಹ ಅಂತ ಕರೀತಾರೆ. ಈಗ ವ್ಯಾಮೋಹ ಅಂದ್ರೆ ಏನಪ್ಪ, ಭಾರಿ ಕಾರಿನ ಮೋಹ ಮರೆಯ ಅಂತಾರೆ ಹುಡುಗರಿಗೆ ಅಲ್ಲ. ಬೈಕಿನ ಬಗ್ಗೆ ಭಯಂಕರ ವ್ಯಾಮೋಹ ಮರೆಯ ಅವನಿಗೆ ಅಂತಾರೆ. ಊಟ ತಿಂಡಿ ಬಗ್ಗೆ ಬಹಳ ವ್ಯಾಮೋಹ ಮರೆಯ ಅಂತಾರೆ. ಇವೆಲ್ಲ ಲೌಕಿಕ ವಸ್ತುಗಳು. ವ್ಯಕ್ತಿಗಳ ಮೇಲೆ ಹರಿತು ಅಂದ್ರೆ ತಾಯಿ ತಂದೆಗಳ ಮೇಲೆ ಹರಿದ್ರೆ ವಾತ್ಸಲ್ಯ, ಮಕ್ಕಳುಗಳ ಮೇಲೆ ಹರಿದ್ರೆ ಮಮಕಾರ. ಅದೇ ರೀತಿ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗ ಹುಡುಗಿ ಅವ್ರು ಮದುವೆ ಆಗ್ಬೇಕು ಅನ್ನೋ ಇಚ್ಛೆಯಿಂದ ಪರಸ್ಪರ ಇಷ್ಟಪಟ್ಟರು ಅಂದ್ರೆ ಪ್ರೀತಿ ಪ್ರೇಮ, ಆ ಥರದಲ್ಲಿ ಭಾವಿಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಅದೇ ನಮ್ಮೊಳಗಿರ್ತಕ್ಕಂಥ ಪ್ರೀತಿಯ ಸೆಲೆ ದೇವರ ಕಡೆಗೆ ಹರಿತು ಅಂತ ಹೇಳಿದ್ರೆ ಅವಾಗ ಅದು ಭಕ್ತಿ ಅಂತ ಕರೆಸ್ಕೊಳ್ತೈತಿ. ಪ್ರೀತಿ ಅನ್ನುವಂಥದ್ದು ನಮ್ಮ ಒಳಗಿರ್ತಕ್ಕಂಥ ಡ್ಯಾಮ್ ಒಳಗಿರ್ತಕ್ಕಂಥ ನೀರಿದ್ದಂಗೆ. ಮನಸ್ಸನ್ನು ಡ್ಯಾಮ್ ಇದೆಯಲ್ಲ, ಆ ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರಿದ್ದ ಹಾಗೆ. ಆ ನೀರನ್ನು ನಾವು ಯಾವ ಕಡೆ ಹರಿಸ್ತೀವೋ ಆ ರೀತಿಯಾಗಿ ನೀರು ಉಪಯೋಗಕ್ಕೆ ಬರುತ್ತೆ. ಡ್ಯಾಮ್ನಲ್ಲಿ ನೀರನ್ನ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಅಂತೇಳಿ ಹರಿಸಿದ್ರೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನಾವು ಮೀನ್ ಸಾಕೋದಕ್ಕೆ ಅಂತ ಬಳಸಿದ್ರೆ ಮೀನ್ ಸಾಕ್ತಾರೆ. ಅದೇ ನೀರನ್ನ ಅಡಿಕೆ ತೋಟಕ್ಕೆ ಹರಿಸಿದ್ರೆ ಅಡಿಕೆ ಬೆಳೀತವೆ, ಭತ್ತದ ಗದ್ದೆಗೆ ಹರಿಸಿದ್ರೆ ಭತ್ತ ಬೆಳೀತದೆ. ಅದೇ ಥರದಲ್ಲಿ ಆ ನೀರನ್ನ ಸಮುದ್ರಕ್ಕೆ ಹರಿಸಿದ್ರೆ ಆ ನೀರು ಸಮುದ್ರವಾಗಿ ಹೋಗುತ್ತೆ. ಆ ಥರದಲ್ಲಿ ನಮ್ಮ ಭಕ್ತಿಯನ್ನ ದೇವರ ಕಡೆಗೆ ನಾವು ಹರಿಸಿದ್ವಿ ಅಂತ ಹೇಳಿದ್ರೆ, ನಮ್ಮೊಳಗಿರ್ತಕ್ಕಂಥ ಪ್ರೇಮವನ್ನ ದೇವರ ಕಡೆಗೆ ಹರಿಸಿದ್ವಿ ಅಂತಂದ್ರೆ ಆ ಪ್ರೇಮವೇ ಭಕ್ತಿಯ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ದೇಶ. ನಮ್ಮಲ್ಲಿ ಅನೇಕ ಮತ ಪಂಥಗಳು ಜಾತಿಗಳು ಲಕ್ಷಾಂತರ ದೇವರುಗಳಿದ್ದರೂ ನಾವೆಲ್ಲರೂ ಒಂದೇ ಎಂದು ಬಾಳುವುದೇ ನಮ್ಮ ದೇಶದ ನಿಜವಾದ ಸೌಂದರ್ಯ ಎಂದರು. ನಮ್ಮ ದೇಶದಲ್ಲಿ ದೇವಾಲಯಗಳಿಗೆ ಮಹತ್ತರವಾದ ಸ್ಥಾನ ಕೊಟ್ಟಿದ್ದೇವೆ. ಈ ದೇವಾಲಯಗಳು ಸಹಬಾಳ್ವೆಯನ್ನ ಹೇಳಿಕೊಡುವ ಸ್ಥಾನಗಳಾಗಲಿ ಎಂದರು. ದೇವಾಲಯ ನಿರ್ಮಾಣ ಅಥವಾ ದೇವಾಲಯಗಳ ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಪ್ರತಿಯೊಂದು ಊರಿನಲ್ಲೂ ನಡೀತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಏನು ಈ ಹಿಂದೆ ಜನರಲ್ಲಿ ದೇವರ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಇದ್ದಂತ ಶ್ರದ್ಧಾ ಭಕ್ತಿ ಮತ್ತೆ ಬರ್ತಾ ಇದೆ ನಮ್ಮ ಈ ಒಂದು ಸಮಾಜದಲ್ಲಿ. ಹಾಗಾಗಿ ಪ್ರತಿಯೊಂದು ಊರಿನಲ್ಲೂ ಒಂದಲ್ಲ ಒಂದು ದೇವಸ್ಥಾನವನ್ನ ನೂತನ ಜೀರ್ಣೋದ್ಧಾರ ಅಥವಾ ಕಾರ್ಯಕ್ರಮ ದೇವಾಲಯಗಳ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇದರ ಉದ್ದೇಶವನ್ನ ಯಾಕಾಗಿ ಅನ್ನೋದನ್ನ ನಮ್ಮ ಬಾರಂದೂರು ಪ್ರಕಾಶ್ ಅವರು ಹೇಳಿದ್ದಾರೆ. ದೇವಾಲಯಗಳಲ್ಲಿ ಏನ್ ನಡೀತದೆ, ಸಿದ್ದೇಶ್ವರ ದೇವಸ್ಥಾನದಲ್ಲಿ, ಬಸವೇಶ್ವರ ದೇವಾಲಯಗಳಲ್ಲಿ, ಯಾವುದೇ ದೇವರಲ್ಲಿ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಷ್ಟು ಧರ್ಮ ಜಾತಿ ದೇವರುಗಳು, ದೇವನೊಬ್ಬ ನಾಮ ಹಲವು ಅಂತೇಳಿ. ಈಶ್ವರ ಒಬ್ಬನೇ ಶಿವ, ಆದ್ರೆ ನೂರಾರು ಹೆಸರು. ಹಾಗಾಗಿ ದೇವನೊಬ್ಬ ನಾಮ ಹಲವು ಇರ್ತಕ್ಕಂಥ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ
ಬಾಳೆಹಳ್ಳಿ, ಕರ್ಕೆಪೇಟೆ, ಬೀಕ್ನಹಳ್ಳಿ, ಐನಹಳ್ಳಿ, ಇಂದಾವರ ಈ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸಮಾಜ ಬಂಧುಗಳಲ್ಲಿ ಅತಿ ಹೆಚ್ಚು ಜನ ಬಸವಣ್ಣನವರ ಅನುಯಾಯಿಗಳು ಹಾಗೂ ಬಸವಣ್ಣನವರೇ ಹೇಳುವಂತ ಕಾಯಕ ಯೋಗಿಗಳು ನೀವು ಇಲ್ಲಿ ಹೆಚ್ಚಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬಹುತೇಕ ಕಾಯಕ ಯೋಗಿಗಳು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು ಮಹಿಳೆಯರು, ಪುರುಷರು ಎಲ್ರಿಗೂ ರೈತರು ಅಥವಾ ರೈತ ಕಾರ್ಮಿಕರು, ಯಾರು ಮನೇಲಿರಲ್ಲ. ಬಹುಶಃ ಇಲ್ಲಿ ಹಳ್ಳಿಗಳಲ್ಲಿ ಮನೆಗೆ ಮಧ್ಯಾಹ್ನ ಹೋದ್ರೆ ಬಹುತೇಕ ಮನೆಯಲ್ಲಿ ಖಾಲಿ. ಯಾಕೆಂದ್ರೆ ಮಹಿಳೆಯರು, ಪುರುಷರು ಒಟ್ಟೊಟ್ಟಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯಕ ಯೋಗಿಗಳಂತೆ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಬಸವಣ್ಣನವರ ಅನುಯಾಯಿಗಳೇ ಹೆಚ್ಚು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಈ ದೇವಾಲಯ ಲೋಕಾರ್ಪಣೆ ಆಗಿದೆ, ಸಿದ್ದೇಶ್ವರ ದೇವಾಲಯದ ರಾಜಗೋಪುರ, ನಾವು ಚಟ್ನಳ್ಳಿ ಮಹೇಶ್ ಅಣ್ಣ ಯಾವಾಗಲೂ ಉಪನ್ಯಾಸದಲ್ಲಿ ಒಂದು ಮಾತು ಹೇಳ್ತಾ ಇರ್ತಾರೆ. ದೇವಾಲಯದ ಒಳಗೆ ಹೋಗೋದ್ಕಿಂತ ಮುಂಚೆ ತೆಂಗಿನಕಾಯಿ ಅಂತ ಕರಿತೀವಿ. ದೇವಾಲಯಕ್ಕೆ ಒಳಗೋಗಿ ಬಂದ್ಮೇಲೆ ತೆಂಗಿನಕಾಯಿಗೆ ಏನಂತೀವಿ? ಪ್ರಸಾದ ಅಂತ ಕರೀತಾರೆ. ಅದೇ ರೀತಿ ದೇವಾಲಯದ ಒಳಗೆ ಹೋಗೋದ್ಕಿಂತ ಮುಂಚೆ ನೀರನ್ನ ತೆಗೆದುಕೊಂಡು ಹೋಗ್ತೀವಿ. ದೇವಾಲಯದ ಗರ್ಭದ ಗುಡಿಗೆ ಹೋಗಿ ಪುರೋಹಿತರಿಂದ ಅರ್ಚನೆ ಮಾಡಿಸಿ ಹೊರಗೆ ಬಂದ್ಮೇಲೆ ಆ ನೀರು ತೀರ್ಥ ಆಗ್ತದೆ. ಬಾಳೆಹಣ್ಣು, ತೆಂಗಿನಕಾಯಿ ಪ್ರಸಾದ ಆಗ್ತದೆ, ನೀರು ತೀರ್ಥ ಆಗ್ತದೆ. ಅದೇ ರೀತಿ ನಾವುಗಳು ದೇವಾಲಯದ ಒಳಗಡೆ ಹೋಗಿ ಭಕ್ತಿಯಿಂದ, ಶ್ರದ್ಧೆಯಿಂದ 10 ನಿಮಿಷ ದೇವರನ್ನ ಪ್ರಾರ್ಥನೆ ಮಾಡಿ ಹೊರಗೆ ಬಂದ್ಮೇಲೆ ನಾವು ಪ್ರಸಾದ ಅಥವಾ ತೀರ್ಥ ಆಗದ್ ಬೇಡ. ಆದ್ರೆ ಆ ದೇವಾಲಯದಲ್ಲಿ ಒಳಗಡೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಹೊರಗಡೆ ಬಂದ ಮೇಲೆ ನಾವು ಮನುಷ್ಯತ್ವವು ಇರ್ತಕ್ಕಂಥ ಮಾನವತಾವಾದಿಗಳಾಗಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡೋದಲ್ಲ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸದ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಆ ದೇವಾಲಯದ ಒಳಗಡೆ ಕೂತಿದ್ದಕ್ಕೆ ಸಾರ್ಥಕ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಬೀಕನಹಳ್ಳಿ ಸೋಮಶೇಖರ್, ಉದ್ಯಮಿಗಳಾದ ನಂಜೇಶ್ ಬೆಣ್ಣೂರು ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.